ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವರ್ಷಿಣಿ ಜಾನಕಿರಾಮ್, ಸೆಲೆಬ್ರಿಟಿ ಸ್ಟೈಲಿಸ್ಟ್, ಫ್ಯಾಷನ್ ಡಿಸೈನರ್. ಇನ್ನೇನು ಹೊಸ ವರ್ಷ ಬರ್ತದೆ, ಜಾನ್ 2024 ಫಸ್ಟ್. ನೀವೆಲ್ಲರೂ ಚೆನ್ನಾಗಿ ರೆಡಿ ಆಗಬೇಕು ಅಂತ ಆಸೆ ಪಡ್ತೀರಾ, ಫ್ಯಾಷನಬಲಾಗಿ ಕಾಣಿಸ್ಕೋಬೇಕು ಅಂತ ಇಷ್ಟಪಡ್ತೀರಾ. ಅದಕ್ಕೊಂದು ಚೂರು ಟಿಪ್ಸ್ ಹೇಳ್ಕೊಡ್ತೀನಿ ನಾನು. ಸೊ 2023ಲಿ ಈಗ ಆಲ್ರೆಡಿ ಟ್ರೆಂಡಿ ಆಗಿರೋ ಗಾರ್ಮೆಂಟ್ಸ್ ಬಂದುಬಿಟ್ಟು ಮೆಟಾಲಿಕ್ ಗಾರ್ಮೆಂಟ್ಸ್ ಆಗಿರ್ಬೋದು, ಅಥವಾ ಕಾರ್ಗೋಸ್ ಬ್ಯಾಗಿ ಪ್ಯಾಂಟ್ಸ್ ಆಗಿರ್ಬೋದು, ಕಾರ್ಡ್ ಸೆಟ್ಸ್ ಆಗಿರ್ಬೋದು. ಸೊ ಈ ಮೂರನ್ನು ಇಟ್ಕೊಂಡು ನೀವು ಹೇಗೆ ಸ್ಟೈಲ್ ಮಾಡ್ಕೋಬೋದು ಅಂತ ಅಂದರೆ, ಪೋಲ್ಕಾ ಡಾಟ್ಸಿಂದ ಹಿಡಿದು ಚೀತಾ ಪ್ರಿಂಟ್ ಎಲ್ಲ ಈಗ ನೀವೆಲ್ಲ ಬ್ರ್ಯಾಂಡ್ಸಲ್ಲೂ ಎಲ್ಲ ಮಾಲ್ಗಳಲ್ಲೂ ನೋಡ್ಕೋಬೋದು. ಸೊ ಇವಾಗ ಒಂದು ಚೀತಾ ಪ್ರಿಂಟ್ ಇಲ್ಲ ಪೋಲ್ಕಾ ಡಾಟ್ಸ್ ಶರ್ಟ್ ಹಾಕ್ಕೊಳ್ತೀರಾ ಅಂದ್ಕೊಳ್ಳಿ. ಅದಕ್ಕೆ ಅದರ ಬೇಸಿಕ್ ಗಾರ್ಮೆಂಟ್ ಅಂದರೆ ಬೇಸಿಕ್ ಪ್ಯಾಂಟ್ಸ್ ಬ್ಲ್ಯಾಕಲ್ಲಾಗಿರ್ಬೋದು, ಇಲ್ಲ ವೈಟಲ್ಲಾಗಿರ್ಬೋದು, ಇಲ್ಲ ಬೇಜಲ್ಲಾಗಿರ್ಬೋದು, ಅದಕ್ಕೆ ಕಾಂಬಿನೇಷನ್ ಮಾಡಿಬಿಟ್ಟು ನೀವು ಹಾಕೋಬೋದು. ಇನ್ನೊಂದು ತುಂಬ ಟ್ರೆಂಡಿ ಆಗಿರೋ ಗಾರ್ಮೆಂಟ್ 2023ಲಿ ಅಂದರೆ ಶರ್ಟ್ಸ್ ವಿತ್ ರೈನ್ ಸ್ಟೋನ್ಸ್. ನೀವು ಎಲ್ಲ ಕಡೆ ನೋಡಿರ್ಬೋದು, ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಶರ್ಟ್ಸ್ ಮೇಲೆ ಎಂಬ್ಲಿಷ್ಮೆಂಟ್ ಮಾಡಿರ್ತಾರೆ ಇಲ್ಲಿ ಸೀಕ್ವೆನ್ಸಲ್ಲಿ. ಆ ರೈನ್ ಸ್ಟೋನ್ ಶರ್ಟ್ ಹಾಕ್ಕೊಂಡು ಒಂದು ಮೆಟಾಲಿಕ್ ಸ್ಕರ್ಟ್ ಹಾಕ್ಕೊಂಡು ಒಂದು ಬೂಟ್ಸ್ ಹಾಕ್ಕೊಂಡ್ರೆ ಇನ್ ದ್ಯಾಟ್ ವೇ ಯು ಕ್ಯಾನ್ ಲುಕ್ ಮೋರ್ ಸ್ಟೈಲಿಶ್. ಈಗ ಈ ಹೊಸ ವರ್ಷಕ್ಕೆ ನಿಮ್ಮ ಒಂದು 3-4 ಥರ ಡಿಫ್ರೆಂಟಾಗಿ ನೀವು ಸ್ಟೈಲ್ ಮಾಡ್ಕೋಬೋದು. ಅದರಲ್ಲಿ ಒಂದು ಥರ ಅಂತ ಅಂದರೆ ಸಿಂಪಲ್ ಬೇಸಿಕ್ ಶರ್ಟ್ ಹಾಕ್ಕೊಂಡು, ಈಗ ಆಲ್ರೆಡಿ ಟ್ರೆಂಡಲ್ಲಿರೋ ಮೆಟಾಲಿಕ್ ಫ್ಯಾಬ್ರಿಕ್ಸ್ ಬರುತ್ತಲ್ಲ, ಈಗ ಸೀಕ್ವೆನ್ಸ್ ಬರುತ್ತೆ, ಇಲ್ಲ ಮೆಟಾಲಿಕ್ ಶೈನಿ ಗ್ಲಿಟರಿ ಇರೋ ಫ್ಯಾಬ್ರಿಕ್ಸ್ ಬರುತ್ತಲ್ಲ, ಆ ಥರ ಬಾಟಮ್ನ ಪೇರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮೆಟಾಲಿಕ್ ಸಿಲ್ವರಿಕ್ ಫ್ಯಾಬ್ರಿಕ್ಸ್ ಇರೋ ಶರ್ಟ್ ವಿತ್ ದಟ್ ಬೇಸಿಕ್ ಬಾಟಮ್ ಹಾಕೋಬೋದು ನೀವು. ಹೀಗೆ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಸ್ಟೈಲ್ ಮಾಡ್ಕೋಬೋದು ನೀವು. ಇದು ಒಂದು ಥರ. ಆದರೆ ಇನ್ನೊಂದು ಥರ ಫುಲ್ ಬೇಸಿಕ್ ಗಾರ್ಮೆಂಟ್ ಹೋಗಿ, ಇಟ್ ಮೈಟ್ ಬಿ ಬ್ಲೇಸರ್ ಆರ್ ಪ್ಯಾಂಟ್ ಆರ್ ಇಟ್ ಮೈಟ್ ಬಿ ಸ್ಕಾರ್ಫ್. ಒಂದು ಪಾಪಪ್ ಕಲರ್ ಕೊಡಿ ಅದಕ್ಕೆ. ಒಂದು ಟೀ ಶರ್ಟ್ ಪಾಪಪ್ ಕಲರ್ ಆಗಿರ್ಬೋದು, ಇಲ್ಲಾಂದರೆ ಆಕ್ಸೆಸರೀಸ್ನ ಪಾಪಪ್ ಕಲರ್ ಮಾಡ್ಕೊಳ್ಳಿ. ಸೊ ಇದು ಇನ್ನೊಂದು ಥರ ಗ್ಲ್ಯಾಮ್ ಲುಕ್ ಕೊಡುತ್ತೆ. ನೀವು ಎಲ್ಲೇ ಈವೆಂಟ್ಸ್ಗೆ ಹೋಗಿರ್ಬೋದು, ಪಾರ್ಟಿಗೆ ಹೋಗಿರ್ಬೋದು. ಪೂರಾ ಗಾರ್ಮೆಂಟ್ ನಿಮಗೆ ಸೀಕ್ವೆನ್ಸಲ್ಲೇ ಇರಬೇಕು, ಇಲ್ಲ ಪೂರಾ ಗಾರ್ಮೆಂಟ್ ಗ್ಲಿಟರಿ ಆಗಿರಬೇಕು ಅಂತ ಏನಿಲ್ಲ. ಸೊ ನೀವು ಒಂದು ಪಾಪಪ್ ಕಲರ್ ಇಲ್ಲಾಂದರೆ ಒಂದು ಗ್ಲಿಟರಿ ಎಲಿಮೆಂಟ್ನ ಇಟ್ಕೊಂಡ್ರೆ ಅದು ನಿಮಗೆ ಕ್ಲಾಸಿನೆಸ್ ತೋರಿಸುತ್ತೆ. ಸೊ ನೀವು ಇವಾಗ ಎಲ್ಲ ಸೀಕ್ವೆನ್ಸ್ ಹಾಕ್ಕೊಂಡು ನೀವಲ್ಲಿ ಈಗ ಡ್ಯಾನ್ಸ್ ಪಾರ್ಟಿಗೆ ಹೋಗಿರ್ಬೋದು, ಇಲ್ಲಾಂದರೆ ನ್ಯೂ ಇಯರ್ ಅಟೆಂಡ್ ಮಾಡ್ತಿದ್ದೀರಾ. ಸೊ ಅದಕ್ಕೊಂಚೂರು ಬಿಟ್ ಆಫ್ ಕ್ಲಾಸಿನೆಸ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ಯಾಟಿನ್ ಶರ್ಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಅದಕ್ಕೆ ಮೆಟಾಲಿಕ್ ಸ್ಕರ್ಟ್ನ ಮಿಕ್ಸ್ ಮಾಡಿಕೊಂಡ್ರೆ ದಟ್ ವಿಲ್ ಗಿವ್ ಯು ದ ಕ್ಲಾಸಿನೆಸ್. ಫೀಮೇಲಿಗೆ ತುಂಬ ಹಲವಾರು ಆಪ್ಷನ್ಸ್ ಇದೆ ಮಾಲ್ಗಳಲ್ಲಿ. ನೀವು ಯಾವ ಬ್ರ್ಯಾಂಡಿಂದ ಯಾವುದನ್ನು ತೊಗೊಳ್ಬೇಕಿದ್ರು ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ವೆನ್ ಇಟ್ ಕಮ್ಸ್ ಟು ಮೇಲ್, ವೆರಿ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ನಿಮಗೆ ಪಾರ್ಟಿಗೆ ಹೋಗೋ ಥರ ಔಟ್ಫಿಟ್ ಸಿಗುತ್ತೆ. ಸೊ ನೀವು ಸಿಲ್ಕಿ ಸ್ಯಾಟಿನ್ ಶರ್ಟ್ಸ್ ಬರುತ್ತೆ. ಸೊ ಆ ಸ್ಯಾಟಿನ್ ಶರ್ಟ್ಸ್ಗೆ ನಿಮಗೆ ಕಂಫರ್ಟಬಲ್ ಆಗೋ ಥರ ಬಾಟಮ್, ಇಟ್ ಮೈಟ್ ಬಿ ಡೆನಿಮ್ ಆರ್ ಕಾಟನ್ ಪ್ಯಾಂಟ್ಸ್ ಆರ್ ಕ್ಯಾರೆಟ್ ಫಿಟ್ ಪ್ಯಾಂಟ್ಸ್, ಏನು ಬೇಕಾದ್ರೂ ಹಾಕೋಬೋದು. ಬಟ್ choose some satin silky material shirts so that you can pair it up with your bottom ಅಂತ. ಈ ಸೆಮಿ ಫಾರ್ಮಲ್ ಸೆಮಿ ಕ್ಯಾಶುವಲ್ ಲುಕ್ ಈ ಥರ ಆದರೆ ನೀವು ಇನ್ನೂ ತುಂಬ ಗ್ಲ್ಯಾಮಾಗಿ ಹೋಗಬೇಕು ಈವೆಂಟ್ಸ್ಗೆ, ಇಲ್ಲ ಪಾರ್ಟೀಸ್ಗೆ, ನ್ಯೂ ಇಯರ್ ದಿನ ಕಾಣಿಸ್ಕೋಬೇಕು ಅಂತ ಅಂದರೆ ಜಾಕೆಟ್ಸ್ ಜೊತೆ ಪೇರಪ್ ಮಾಡ್ಕೊಳ್ಳಿ. ಸಿಂಪಲ್ ಕ್ಲಾಸಿಕ್ ಜಾಕೆಟ್ ಜೊತೆ ಒಂದು ಸೀಕ್ವೆನ್ಸ್ ಟೀ ಶರ್ಟ್ ಹಾಕ್ಕೊಂಡು, ಅಗೇನ್ ಕಂಫರ್ಟಬಲ್ ಬಾಟಮ್, ಡೆನಿಮ್ಸ್ ಹಾಕ್ಬೋದು. ಡೆನಿಮ್ ಇಸ್ ಕ್ಲಾಸಿಕ್. ಸೊ ಎನಿ ಟೈಮ್ ಡೆನಿಮ್ ಆ್ಯಂಡ್ ಸೀಕ್ವೆನ್ಸ್ ಟೀ ಶರ್ಟ್ಸ್ ವಿತ್ ಜಾಕೆಟ್ಸ್ನ ಪೇರಪ್ ಮಾಡ್ಕೋಬೋದು ನೀವು. ಒಂದು ಕ್ಲಾಸಿಕ್ ಶೂ ಆ್ಯಂಡ್ ಒಂದು ಕ್ಲಾಸಿಕ್ ವಾಚ್ ಜೊತೆ ಸ್ಟೈಲಪ್ ಮಾಡಿಕೊಂಡ್ರೆ ಮೆನ್ ವಾರ್ಡ್ರೋಬ್ ಕೂಡ ಸಾರ್ಟ್ ಔಟ್ ಆಗುತ್ತೆ. ದೆರ್ ಆರ್ ಫ್ಯೂ ಕಲರ್ಸ್ ತುಂಬ ರಿಚ್ನೆಸ್ ಕೊಡುತ್ತೆ. ಅಂದರೆ ಇಟ್ ಮೈಟ್ ಬಿ ಗೋಲ್ಡ್, ಸಿಲ್ವರ್, ಬೇಜ್, ಬ್ಲ್ಯಾಕ್ ಆಗಿರ್ಬೋದು, ಇಲ್ಲ ಬರ್ಗ್ಯಾಂಡಿ ಆಗಿರ್ಬೋದು, ಆ್ಯಂಡ್ ಡಾರ್ಕ್ ಗ್ರೀನ್, ನೇವಿ ಬ್ಲೂ. ಈ ಕಲರ್ಸ್ ಎಲ್ಲ ಯೂಶ್ವಲಿ ತುಂಬ ರಿಚ್ನೆಸ್ ಕೊಡುತ್ತೆ ನೀವು ಹಾಕ್ಕೊಂಡು. ನೀವು ಯಾವ ಮೆಟೀರಿಯಲ್ ತೊಗೊಂಡಾದರೂ ಈ ಕಲರ್ಸ್ನ ಹಾಕ್ಕೊಳ್ಳಿ. ಪ್ರಾಪರ್ ಸ್ಟೈಲಿಂಗ್ ಮಾಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಬೇಜ್ ಮತ್ತು ವೈಟ್ ಕಾಂಬಿನೇಷನ್ ಒಬ್ಬರು ಹಾಕ್ಕೊಂಡಾಗ ಅದರ ರಿಚ್ನೆಸ್ಸೇ ಬೇರೆ, ಲಕ್ಸುರಿ ರಿಚ್ನೆಸ್ ಕೊಡುತ್ತೆ. ಸೊ ನೀವು ಸಿಂಪಲ್ ಆಕ್ಸೆಸರೀಸ್ ಯೂಸ್ ಮಾಡಿ ಕಲರ್ಸಲ್ಲಿ ಪ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದೇ ಮೆಟೀರಿಯಲ್ ಆದರೂ ಪರವಾಗಿಲ್ಲ. ನೀವು ಈ ಥರ ಡಾರ್ಕ್ ಕಲರ್ಸ್ ಮತ್ತು ಸ್ವಲ್ಪ ಒಂಚೂರು ಗ್ಲಿಟ್ರಿ ಶೈನಿ ಕಲರ್ಸ್ ಯೂಸ್ ಮಾಡಿದ್ರೆ ತುಂಬ ಗ್ಲ್ಯಾಮ್ ಲುಕ್ ಕೊಡುತ್ತೆ ನಿಮಗೆ. ನ್ಯೂ ಇಯರ್ ಅಂದ್ರೆ ಪಾರ್ಟಿ ಅಂದ್ರೆ ಮಸ್ತಿ. ನೀವೆಲ್ಲ ನ್ಯೂ ಇಯರ್ ದಿನ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಫ್ರೆಂಡ್ಸ್ನ ಮೀಟ್ ಮಾಡಿ, ಡ್ಯಾನ್ಸ್ ಮಾಡಿ, ಎಂಜಾಯ್ ಮಾಡಬೇಕು ಅಂತ ಇರ್ತೀರ. ಸೊ ಅದಕ್ಕೆ ಕಂಫರ್ಟಬಲ್ ಫ್ಯಾಷನ್ ಬೇಕು. ಎಸ್ಪೆಷಲಿ ಹುಡುಗಿರಿಗೆ ಈ ಬಟ್ಟೆ ನೀವು ಚೂಸ್ ಮಾಡಬೇಕಾದಾಗ, ಎಸ್ಪೆಷಲಿ ಡ್ರೆಸ್ ಏನಾದರೂ ಚೂಸ್ ಮಾಡ್ತಿದ್ರೆ ಫಸ್ಟ್ ಸ್ಟ್ರೆಚ್ ಆಗುತ್ತಾ ಅಂತ ಟ್ರೈ ಮಾಡಿ. ಬಿಕಾಸ್ ಎಲ್ಲ ಡ್ರೆಸ್ಗಳಿಗೂ ಲೈಕ್ರಾ ಅಂತ ಒಂದು ಫ್ಯಾಬ್ರಿಕ್ ಇರುತ್ತೆ. ಆ ಸ್ಟ್ರೆಚಬಲ್ ಫ್ಯಾಬ್ರಿಕ್ನ ಹಾಕ್ಬಿಟ್ಟು ಡ್ರೆಸ್ಸಸ್ ಮಾಡ್ತಾರೆ. ಸೊ ಅದಕ್ಕೆ ನೀವು
ಸ್ಟಿಚಿಂಗ್ ಮಾಡಿಸ್ಕೋಬೇಕಾದಾಗಲೂ ಅಷ್ಟೇ, ಇಷ್ಟೊಂದು ಡಿಸೈನರ್ ಹತ್ರ ಕೊಟ್ಬಿಟ್ಟು ನಿಮ್ಮದೇ ಅದೊಂದು ರೆಫರೆನ್ಸ್ ಇರುತ್ತೆ ಪಿಂಟ್ರೆಸ್ಟಲ್ಲಿ, ಅದು ಕೊಟ್ಬಿಟ್ಟು ಹೊಲಿಸ್ಕೊಳ್ಳೋಣ ಅಂತ ಹೋಗಿರ್ತೀರ. ಆದರೆ ಆ ಡಿಸೈನರು ಪರ್ಫೆಕ್ಟಾಗಿ ಲೈಕ್ರಾ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಸ್ಟ್ರೆಚಬಲ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಅದು ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಡ್ಯಾನ್ಸ್ಗೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲಾಂದರೆ ರೆಡಿಮೇಡ್ ಶಾಪ್ಸಲ್ಲೂ ಅಷ್ಟೇ ನಿಮಗೆ, ಇಲ್ಲಾಂದರೆ ಬೆಸ್ಟ್ ನೀವು ಪ್ಯಾಂಟ್ಸ್ ಚೂಸ್ ಮಾಡಿದ್ರೆ ಸೀಕ್ವೆನ್ಸ್ ಪ್ಯಾಂಟ್ಸ್ಗಳು ಬರುತ್ತೆ. ಇಲ್ಲ ಅಂತಂದರೆ ಸ್ಕರ್ಟ್ಸಲ್ಲೂ ಅಷ್ಟೇ ಸ್ಟ್ರೆಚಬಲ್ ಮೆಟೀರಿಯಲ್ ಹಾಕ್ಬಿಟ್ಟು ಸ್ಕರ್ಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ವೆರಿ ಕಂಫರ್ಟಬಲ್ ಇರುತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲ. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. 2024 ಎಲ್ಲರೂ ಚೆನ್ನಾಗಿ ಕಾಣಿ, ಇನ್ನೂ ಗ್ಲಾಮಪ್ ಆಗಿ. ನಿಮಗೆ 2024ದು ಏನೇನು ಫ್ಯಾಷನ್ ಟ್ರೆಂಡ್ಸ್ ಬ್ಲೂಮಪ್ ಆಗ್ಬೋದು ಅಂತ ಕೆಲವು ಪಾಯಿಂಟ್ಸ್ ಹೇಳ್ತೀನಿ ನಾನು. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ 2023ಯಲ್ಲಿ ಎಷ್ಟೊಂದು ಫ್ಯಾಷನ್ ತುಂಬ ಹಿಟ್ ಆಯಿತು. ಎಕ್ಸಾಂಪಲ್ ಕಾರ್ಡ್ ಸೆಟ್ಸ್ ಆಗಿರ್ಬೋದು, ಯಾವುದೇ ನೀವು ಟ್ರಾವೆಲ್ ಹೋಗಿ ಕಾರ್ಡ್ ಸೆಟ್ಸ್ ಹಾಕೊಂಡು ಹೋಗ್ತಿದ್ರು, ನೀವಿಷ್ಟೇ ಮಸಾಲೆ ದೋಸೆ ತಿನ್ನೋದಕ್ಕೆ, ಔಟಿಂಗ್ ಹೋಗೋದಕ್ಕೆ, ಎಲ್ಲದಕ್ಕೂ ಕಾರ್ಡ್ ಸೆಟ್ಸ್ ಯೂಸ್ ಮಾಡ್ತಿದ್ರು. ಅಂದರೆ ಡಿಫ್ರೆಂಟ್ ಪ್ರಿಂಟ್ಸ್ ಆಗಿರ್ಬೋದು, ಇಲ್ಲ ನ್ಯೂಟ್ರಲ್ ಕಲರ್ಸ್ ಆಗಿರ್ಬೋದು, ಒಬ್ಬರು ಪರ್ಸ್ನಾಲಿಟಿ ತಕ್ಕ ಹಾಗೆ ನೀವು ಚೂಸ್ ಮಾಡ್ಕೊಂಡು ಕಾರ್ಡ್ ಸೆಟ್ಸ್ ಹಾಕ್ಕೊಂಡ್ರಿ. ದ್ಯಾಟ್ ಬಿಕೇಮ್ ಎ ಸೂಪರ್ ಹಿಟ್. ಅದೇ ಥರನೇ ಬ್ಯಾಗಿ ಪ್ಯಾಂಟ್ಸ್ ಆಗಿರ್ಬೋದು, ಕಾರ್ಗೋ ಪ್ಯಾಂಟ್ಸ್ ಆಗಿರ್ಬೋದು, ತುಂಬ ಹಿಟ್ ಆಯಿತು. ಎಲ್ಲರೂ ಬ್ಯಾಗಿ ಪ್ಯಾಂಟ್ಸ್, ಕಾರ್ಗೋ ಪ್ಯಾಂಟ್ಸ್, ಫ್ರಮ್ ಪೂಮಾ ಬ್ರ್ಯಾಂಡಿಂದ ಹಿಡಿದು ಟ್ರೆಂಡ್ಸ್ ಬ್ರ್ಯಾಂಡ್ ತಕ್ಕ ಎಲ್ಲ ಬ್ರ್ಯಾಂಡಲ್ಲೂ ಬ್ಯಾಗಿ ಪ್ಯಾಂಟ್ಸ್ ತುಂಬಾ ಬಂತು. ಆ್ಯಂಡ್ ಎಲ್ಲರೂ ತೊಗೊಂಡು ಇಷ್ಟಪಟ್ಟು ಹಾಕ್ಕೊಂಡ್ರಿ, ಅದಕ್ಕೆ ಕ್ರಾಪ್ ಸ್ಟಾಪ್ ಸ್ಟೈಲಿಂಗ್ ಮಾಡ್ಕೊಂಡ್ರಿ. ಹಾಗೆ ಮೆಟಾಲಿಕ್ ಗಾರ್ಮೆಂಟ್ಸ್ ಕೂಡ ತುಂಬ ಹಿಟ್ ಆಯಿತು 2023ಲಿ. ಐದರ್ ಮೆಟಾಲಿಕ್ ಸ್ಕರ್ಟ್ ತೊಗೊಳ್ತಿದ್ರು, ಇಲ್ಲ ಶರ್ಟ್ಸ್ ತೊಗೊಳ್ತಿದ್ರು. ನಮಗೆ ಶಾಪಲ್ಲಿ ಅಂತಲ್ಲ, ಮಾರ್ಕೆಟಲ್ಲೂ ಕೂಡ ತುಂಬ ಮೆಟಾಲಿಕ್ ಫ್ಯಾಬ್ರಿಕ್ಸ್ ಅವೈಲಬಿಲಿಟಿ ಇತ್ತು ನಮಗೆ. ಅದೆಲ್ಲ 2024ರಲ್ಲೂ ಕಂಟಿನ್ಯೂ ಆಗ್ತದೆ. ಅದ್ರ ಜೊತೆ 2024ಅಲ್ಲಿ ಹೊಸ ಫ್ಯಾಷನ್ ಟ್ರೆಂಡ್ ಏನು ಬರ್ಬೋದು ಅಂದರೆ ಕೇಪ್ರಿ ಪ್ಯಾಂಟ್ಸ್ ಅಂತ ಒಂದು ಬರೋದಿದೆ. ಕೇಪ್ರಿ ಪ್ಯಾಂಟ್ಸ್ ಅಂತ ಅಂದರೆ ನಿಮ್ಮದು ನೀಗಿಂತ ಒಂಚೂರು ಕೆಳಗೆ ಆ್ಯಂಡ್ ಆ್ಯಂಕಲ್ಗಿಂತ ಒಂಚೂರು ಮೇಲೆ ಎಕ್ಸಾಕ್ಟ್ ಮಿಡ್ ಕಾಫ್ ಲೆಂತ್ಗೆ ಒಂದು ಕೇಪ್ರಿ ಪ್ಯಾಂಟ್ ಅಂತ ಬರುತ್ತೆ. ಅದು ಡಿಫ್ರೆಂಟ್ ಸ್ಟೈಲಿಂಗಲ್ಲಿ ಬರ್ಬೋದು. ಮೇ ಬಿ ಡೆನಿಮ್ ಫ್ಯಾಬ್ರಿಕಲ್ಲಿ ಬರ್ಬೋದು, ಬ್ಯಾಗಿ ಸ್ಟೈಲಿಂಗ್ ಕೊಡ್ಬೋದು, ಇಲ್ಲ ಕಾರ್ಡ್ರಾಯ್ ಪ್ಯಾಂಟ್ಸ್ ಮೆಟೀರಿಯಲ್ ಬರ್ಬೋದು, ಕಾಟನ್ ಮೆಟೀರಿಯಲ್ ಬರ್ಬೋದು. ಸೊ ಅಗೇನ್ ಕೇಪ್ರಿ ಪ್ಯಾಂಟ್ ಸ್ಟೈಲಿಂಗ್ ನೀವು ನೆಕ್ಸ್ಟ್ ಮಾಲಿಗೆ ಹೋದಾಗ ಕೇಪ್ರಿ ಪ್ಯಾಂಟ್ಸ್ ಹುಡುಕಿ, ಬಿಕಾಸ್ ದ್ಯಾಟ್ ವಿಲ್ ಬಿ ಅ ಫ್ಯಾಷನ್ ಟ್ರೆಂಡ್ ಆ್ಯಂಡ್ ಅ ಫ್ಯಾಷನ್ ಬೂಮ್ ಇನ್ 2024 ಅಂತಲೇ ಹೇಳ್ಬೋದು. ಸೊ ನೀವು ಅದನ್ನು ಎಲ್ಲಿ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು. ಅಗೇನ್ ಕ್ಯಾಶುವಲ್ ಔಟಿಂಗ್ ಬೇಕಿದ್ರೂ ಹೋಗ್ಬೋದು, ಟ್ರಾವೆಲಿಗೂ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದ್ರ ಜೊತೆ ಲೆಗ್ಗಿಂಗ್ಸ್ ಕೂಡ ವಾಪಸ್ ಬರೋ ಥರ ಇದೆ. ಲೆಗ್ಗಿಂಗ್ಸ್ ಅಂದರೆ ನೀವು ಯೂಶ್ವಲಿ ಕುರ್ತಿಗೆಲ್ಲ ಹಾಕ್ತಿರಲ್ಲ, ಆ ಥರ ಲೆಗ್ಗಿಂಗ್ಸ್ ಅಲ್ಲ, ಟ್ಯೂನಿಕ್ಸ್ ಜೊತೆ ಹಾಕೋದಲ್ಲ, ಲೆಗ್ಗಿಂಗ್ಸ್ ವಿತ್ ಬ್ಲೇಸರ್. ಸೊ ಇದು ಒಂದು ಮೇನ್ ಇಂಪಾರ್ಟೆಂಟ್ ಟ್ರೆಂಡ್ ವಾಪಸ್ ಬರೋ ಥರ ಇದೆ. ಸೊ ದಿಸ್ ಇಸ್ ಹೌ ಲೆಗ್ಗಿಂಗ್ಸ್ ಇಸ್ ಕಮಿಂಗ್ ಬ್ಯಾಕ್ ಟು 2024 ಅಂತಲೇ ಹೇಳ್ಬೋದು. 2-3 ವರ್ಷದಿಂದ ಓವರ್ ಸೈಜ್ಡ್ ಕೂಡ ತುಂಬ ಟ್ರೆಂಡ್ ಆಗಿದೆ. ಅಂದರೆ ಓವರ್ ಸೈಜ್ ಜಾಕೆಟ್ಸ್ ಆಗಿರ್ಬೋದು, ಈ ಬಾಯ್ ಫ್ರೆಂಡ್ಸ್ ಶರ್ಟ್ಸ್ ಅಂತ ಬರ್ತಿತ್ತು. ಸೊ ಅದೆಲ್ಲ ಇನ್ನೂ ಒಂದು 2-3 ವರ್ಷ ಆದರೂ ಇರುತ್ತೆ, ಬಿಕಾಸ್ ಓವರ್ ಸೈಜ್ಡ್ ಬಿಕೇಮ್ ಅ ವೆರಿ ಹ್ಯೂಜ್ ಹಿಟ್ 2022-23ಅಲ್ಲಿ. ಸೊ 2024ಅಲ್ಲೂ ನಿಮಗೆ ಓವರ್ ಸೈಜ್ ನಾನು ಏನು ಹೇಳಿದೆ, ಕೇಪ್ರಿ ಪ್ಯಾಂಟ್ಸ್ ಆಗಿರ್ಬೋದು, ಲೆಗ್ಗಿಂಗ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಓವರ್ ಸೈಜ್ಡ್ ಟಾಪ್ ಹಾಕ್ಕೊಂಡು ನೀವು ಸ್ಟೈಲ್ ಮಾಡ್ಕೋಬೋದು.